ನಂದನಂ ಫೌಂಡೇಶನ್ ಅಭಿರುಚಿ ಭಾರತೀಯ ಸಾಂಸ್ಕೃತಿಕ ವೇದಿಕೆ ಕಲಾಜ್ಯೋತಿ ಹಾಗೂ ರಂಗ ಸೌರಭ ಇವರ ಸಂಯುಕ್ತಾಶ್ರಯದಲ್ಲಿ ಆಡೋಣ ಬಾ ರಂಗಾಗಿ ರಂಗ ಏರೋಣ ಬಾ ಎಂಬ ಶೀರ್ಷಿಕೆ ಅಡಿ ಮಕ್ಕಳ ಬೇಸಿಗೆ ಶಿಬಿರವನ್ನ ಏಪ್ರಿಲ್ 15ರಿಂದ ಮೇ 7ರವರೆಗೆ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ಕೋಟೆ ಬಯಲು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ರಂಗ ನಿರ್ದೇಶಕಿ ಹಾಗೂ ನಾಟಕಕಾರರಾದ ಉಷಾ ನಟೇಶ್ ಕಾಸರವಳ್ಳಿ ತಿಳಿಸಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 5ರಿಂದ 16 ವರ್ಷದ ಒಳಗಿನ ಮಕ್ಕಳಿಗಾಗಿ ಆಯೋಜಿಸಿರುವ ಈ ಶಿಬಿರದಲ್ಲಿ ಕಂಸಾಳೆ, ಗಮಕ, ನಾಟಕ, ಸಂಗೀತ, ಪೂಜಾ ಕುಣಿತ, ಅಭಿನಯ, ಕಳರಿ, ರಂಗಾಟಗಳು, ಕೋಲಾಟ, ಮಕ್ಕಳ ಸಂತೆ, ಪ್ರಸಾದನ, ರಂಗೋಲಿ, ಜಾನಪದ ನೃತ್ಯ, ಯಕ್ಷಗಾನ ಹೆಜ್ಜೆಗಳು, ರಂಗಗೀತೆಗಳು, ಕಥೆಗಳು, ದೇಶಭಕ್ತಿ ಗೀತೆ, ಸಾಂಪ್ರದಾಯಿಕ ಆಟಗಳು ಹೀಗೆ ಮುಂತಾದವುಗಳನ್ನು ಕಲಿಸಿಕೊಡಲಾಗುತ್ತೆ ಎಂದರು. ಇನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ರಂಗ ನಿರ್ದೇಶಕ ಹಾಗೂ ನಾಟಕಕಾರ ಮಧುಸೂದನ ಘಾಟೆ, ನೀನಾಸಂ ಪದವೀಧರ ಹಾಗೂ ರಂಗ ನಿರ್ದೇಶಕ ಚಂದನ್ ಎನ್ ಹಾಗೂ ರಂಗ ನಿರ್ದೇಶಕ ಧೀರಜ್, ಶಿಬಿರದ ಆಯೋಜಕರಾದ ಮಾನಸ ಶಿವರಾಮ್ ಕೃಷ್ಣ ಹಾಗೆ ಗಮಕವಾಚಕ ಪ್ರಸಾದ್ ಭಾರದ್ವಾಜ್, ಕಲಾವಿದೆ ಮಧುರಾ ಬಿಎಸ್, ಇನ್ನು ಜಾನಪದ ಕಲಾವಿದ ಜೋಗಿ ಭಾಗವಹಿಸಲಿದ್ದಾರೆ. ಶಿಬಿರದ ಕೊನೆಯ ದಿನಾದಂತ ಏಪ್ರಿಲ್ 7ರಂದು ಸಂಜೆ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಶಿಬಿರದ ಚಿಣ್ಣರ ಹಾಡು ಕುಣಿತ ನಾಟಕಗಳ ಪ್ರದರ್ಶನ ಹಾಗೆ ಚಿಣ್ಣರ ವಸಂತೋತ್ಸವ ನಡೆಯಲಿದೆ. ಶಿಬಿರದ ಪ್ರವೇಶ ಶುಲ್ಕ 3,000 ರೂಪಾಯಿಗಳಿದ್ದು ಸುಮಾರು 150 ಶಿಬಿರಾರ್ಥಿಗಳಿಗೆ ಅವಕಾಶ ನೀಡಲಾಗುತ್ತಿದೆ ಹಾಗೂ 20 ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಪ್ರವೇಶ ಇದೆ ಎಂದು ತಿಳಿಸಿದರು. ಮತ್ತು ಪೋಷಕರಿಗೆ ಅನಿಸದೇ ಇರುವ ರೀತಿಯಲ್ಲಿ ಈ ಬೇಸಿಗೆ ಶಿಬಿರ ಆಗಬೇಕು ಅಂತ ನಾವು ಸಂಪನ್ಮೂಲ ವ್ಯಕ್ತಿಗಳಾದಂತಹ ಮಧುಸೂದನ್ ಘಾಟೆ ಮತ್ತು ಚಂದನ್ ಎನ್, ಮಾನಸ ಶಿವರಾಮಕೃಷ್ಣ, ಪ್ರಸಾದ್ ಭಾರದ್ವಾಜ್, ಮಧುರಾ ಬಿಎಸ್, ಯೋಗಿ, ಧೀರಜ್ ಹಾಗೂ ಉಷಾ ನಟೇಶ್ ಕಾಸರವಳ್ಳಿ ಅವರು ಎಲ್ಲರೂ ಕೂಡಿ ಒಂದು ಸುದೀರ್ಘವಾದಂತಹ ಒಂದು ಚರ್ಚೆಯನ್ನು ನಡೆಸಿ ನಾವು ವಿಷಯಗಳನ್ನು ಆಯ್ಕೆ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಈ ಶಿಬಿರ ಮಕ್ಕಳಿಗೆ ಚೇತೋಹಾರಿ ಆಗಿರಬೇಕು, ಮನೋರಂಜಕವಾಗಿರಬೇಕು, ಕುತೂಹಲಕಾರಿಯಾಗಿರಬೇಕು, ಇವೆಲ್ಲದರ ಜೊತೆಗೆ ಕಲಿಕೆ ಕೂಡ ಆಗಬೇಕು. ಆ ಕಲಿಕೆ ಆಗೋದು ಹೇಗೆ ಅಂದರೆ ಅವರಿಗೆ ತಿಳಿಯದ ರೀತಿಯಲ್ಲಿ ಆ ಕಲಿಕೆ ಆಗಬೇಕು. ಮಕ್ಕಳಿಗೆ ಅದು ಪ್ರಯಾಸಕರ ಆಗಬಾರ್ದು, ಬೋಧನೆ ಅಂತ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಹಲವಾರು ವಿಷಯಗಳನ್ನು ಈ ಬೇಸಿಗೆ ಶಿಬಿರಕ್ಕಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವುಗಳಲ್ಲಿ ನಾಟಕ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಅಭಿನಯ, ಪ್ರಸಾದನ, ಮತ್ತು ಕಂಸಾಳೆ, ಕಳರಿ, ಪೂಜಾ ಕುಣಿತ ಮತ್ತು ಯಕ್ಷಗಾನದ ಹೆಜ್ಜೆಗಳು, ಗಮಕ, ಸಂಗೀತ, ಭಕ್ತಿಗೀತೆ, ಭಾವಗೀತೆ, ಮಕ್ಕಳ ಸಂತೆ, ರಂಗೋಲಿ